ಹಾಯ್ ಫ್ರೆಂಡ್ಸ್, ಇದು ಟ್ಯೂಸ್ಡೇ ಸಂಜೆ ಮಿನಿ ವ್ಲಾಗ್. ನಾನಿವತ್ತು ಸಂಜೆ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಸಾಯಿಬಾಬಾನ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ತುಂಬ ದಿನವೇ ಆಗಿತ್ತು ನಾವು ಆ ದೇವಸ್ಥಾನಕ್ಕೆ ಹೋಗಿ. ಸೊ ಸಮೀಕ್ಷಾ ಟ್ಯೂಷನಿಂದ ಬಂದಮೇಲೆ ಹೋಗೋಣ ಅಂತ ಹೇಳಿ ಅವಳು ಬಂದಮೇಲೆ ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋದ್ವಿ. ನಾವಂತೂ ಈ ದೇವಸ್ಥಾನಕ್ಕೆ ತುಂಬ ದಿನವೇ ಆಗಿತ್ತು ಹೋಗಿ. ನಾವು ಈ ಮನೆಗೆ ಬಂದಮೇಲಂತೂ ಹೋಗೇ ಇರಲಿಲ್ಲ. ಆ ಮನೇಲಿದ್ದಾಗ ಪ್ರತಿ ಗುರುವಾರ ಹೋಗ್ತಾ ಇದ್ವಿ. ಇಲ್ಲಿ ಪೂಜೆ ತುಂಬ ಚೆನ್ನಾಗಾಗುತ್ತೆ. ಅದರಲ್ಲೂ ಮಾರ್ನಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ ಪೂಜೆ. ಆದರೆ ನನಗೆ ನನ್ನ ಸುದೀಕ್ಷನ ಕರ್ಕೊಂಡು ಬರೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಸಂಜೆನೇ ಹೋಗೋಣ ಅಂತ ಹೇಳಿ ಇವತ್ತು ಹೊರಟ್ವಿ. ಸೊ ಅಲ್ಲಿಗೆ ಹೋಗಿ ಪೂಜೆ ಎಲ್ಲ ತುಂಬ ಚೆನ್ನಾಗಿತ್ತು. ಇದು ಗುರುಪೂರ್ಣಿಮೆ ದಿನ ಮಾಡಿರೋ ಅಂಥ ಅಲಂಕಾರ ತುಂಬ ಚೆನ್ನಾಗಿತ್ತು. ನಾವು ಅವತ್ತೂ ಸಹ ಹೋಗೋಕ್ಕಾಗಲಿಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ಕೊಟ್ಟರು, ಅದನ್ನು ತಿನ್ಕೊಂಡು ಮನೆಗೆ ಹೊರಟ್ವಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನಾನು ನಿಮಗೆ ಈ ವ್ಲಾಗಲ್ಲಿ ಒಂದು ಕ್ಲಾರಿಟಿ ಕೊಡಬೇಕಿತ್ತು. ಏನಪ್ಪ ಅಂದರೆ, ನಾನು ಮಾಡೋ ವಿಡಿಯೋ ಇನ್ನೊಬ್ಬರ ಜೀವನದ ಬಗ್ಗೆ ಆಗಲಿ ಅವ್ರ ಮೇಲೆ ದ್ವೇಷದಿಂದ ಆಗಲಿ ನಾನು ವೀಡಿಯೋಸ್ನ ಮಾಡ್ತಾಯಿಲ್ಲ. ನಮ್ಮ ಖುಷಿಗೋಸ್ಕರ ನಾವು ವೀಡಿಯೋಸ್ನ ಮಾಡ್ತಾಯಿದ್ದೀವಿ. ನಮ್ಮ ವಿಡಿಯೋ ಬಗ್ಗೆ ನಿಮಗೇನಾದರೂ ತಿಳಿಸ್ಬೇಕು ಅಂತ ಇದ್ದರೆ ದಯವಿಟ್ಟು ನಮ್ಮ ಹತ್ರ ಹೇಳಿ. ಇನ್ನೊಬ್ಬರ ಹತ್ರ ಹೇಳೋದ್ರಿಂದ ನಿಮಗೆ ಯಾವುದೇ ಥರದ ಯೂಸ್ ಇಲ್ಲ. ಯಾಕೆ ಅಂದರೆ ವಿಡಿಯೋ ಮಾಡ್ತಿರೋದು ನಾನು. ಸೊ ನನ್ನ ವಿಡಿಯೋದ ಬಗ್ಗೆ ಕ್ಲಾರಿಟಿ ನಾನು ಕೊಟ್ಟರೆ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ. ಬೇರೆಯವ್ರು ಕೊಡೋದ್ರಿಂದ ನಿಮಗೆ ಅದರಲ್ಲಿ ಯಾವುದೇ ಥರದ ಯೂಸ್ ಇಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ನನ್ನ ಬಗ್ಗೆ ಏನಾದರೂ ಕೇಳಬೇಕು ಅಂತಿದ್ರೆ ನನ್ನ ಹತ್ರನೇ ಕೇಳಿ, ಇನ್ನೊಬ್ರ ಹತ್ರ ಕೇಳೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನನ್ನ ಬಗ್ಗೆ ನನಗೆ ಗೊತ್ತೇ ಹೊರ್ತು ಇನ್ನೊಬ್ರಿಗಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ನಾನು ಕೊಡೋ ಕ್ಲಾರಿಟಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಹೊರ್ತು ಇನ್ನೊಬ್ಬರು ಕೊಡೋ ಕ್ಲಾರಿಟಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅಂತ. ಸೊ ನನ್ನ ಹತ್ರನೇ ಕೇಳಿ. ಓಕೆ, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.